ಇಂಗ್ಲಿಷ್ ಗ್ರಾಮರ್, ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಕನ್ನಡದಲ್ಲಿ ಅಲಂಕಾರಗಳು ಎಂದು ಕರೆಯುತ್ತಾರೆ. ಹಾಗಾದರೆ ಅಲಂಕಾರಗಳ ಡೆಫಿನೇಷನ್ ಅನ್ನು ನೋಡೋಣ. ಅ ಸ್ಪೆಷಲ್ ವೇ ಆಫ್ ಎಕ್ಸ್ಪ್ರೆಷನ್, ಒಂದು ವಿಶೇಷವಾದ ವಿಧಾನದಿಂದ ದಟ್ ಮೇಕ್ಸ್ ಲ್ಯಾಂಗ್ವೇಜ್ ಬ್ಯೂಟಿಫುಲ್, ಭಾಷೆಯನ್ನ ಸುಂದರಗೊಳಿಸಲು ಹಾಗೂ ಆಸಕ್ತಿದಾಯಕ, ಇಂಟ್ರೆಸ್ಟಿಂಗ್ ಅಂತ ಹೇಳಿ ನೋಡ್ತೀವಿ, ಅಂಡ್ ಟಚಿಂಗ್ ಟು ದ ಹರ್ಟ್ ಅಂತ ಹೇಳಿ ನೋಡ್ತೀವಿ, ಮನಸ್ಸಿಗೆ ಮುಟ್ಟುವಂತೆ ಅಂತಕ್ಕಂಥದ್ದು. ಭಾಷೆಯನ್ನ ಸುಂದರವಾಗಿ, ರಸದಾಯಕವಾಗಿ, ಮನಮುಟ್ಟುವಂತೆ ಮಾಡ್ತಕ್ಕಂಥ ವಿಶೇಷ ಮಾತಿನ ವಿಧಾನವನ್ನೇ ಏನೆಂದು ಕರೆಯುತ್ತಾರೆ ಅಂದ್ರೆ ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು ಎಂದು ಕರೆಯುತ್ತಾರೆ. ಈ ಒಂದು ಅಲಂಕಾರಗಳನ್ನ, ಫಿಗರ್ ಆಫ್ ಸ್ಪೀಚ್ ಅನ್ನ ಆರ್ನಮೆಂಟ್ ಆಫ್ ಸ್ಪೀಚ್ ಅಂತ ಹೇಳಿ ನೋಡ್ತೀವಿ. ಇವುಗಳನ್ನ ಆಭರಣಕೆಯಲ್ಲಿ ಹೋಲಿಕೆಯನ್ನ ಮಾಡಲಾಗಿರ್ತಕ್ಕಂಥ ನೋಡ್ತೀವಿ. ಇಲ್ಲೇ ನೋಡ್ತೀವಿ ಅಲಂಕಾರ, ಭಾಷೆಯನ್ನ ಅಲಂಕಾರವನ್ನ ಗೊಳಿಸ್ತಕ್ಕಂಥದ್ದೇ ಏನಂತ ಹೇಳಿ ಕರೀತಾರೆ, ಅದರ ಅಲಂಕಾರ ಎಂದು ಕರೆಯುತ್ತಾರೆ. ಜಸ್ಟ್ ಅ ಪರ್ಸನ್ ಲುಕ್ಸ್ ಬ್ಯೂಟಿಫುಲ್ ವೆನ್ ವಿಯರಿಂಗ್ ಆರ್ನಮೆಂಟ್ಸ್ ಅಂತ ಹೇಳಿ ನೋಡ್ತೀವಿ. ಒಬ್ಬ ವ್ಯಕ್ತಿ ಸುಂದರವಾಗಿ ಕಾಣಬೇಕಾದ್ರೆ ಅವನು ಆಭರಣಗಳನ್ನ ಹಾಕಿಕೊಂಡಾಗ ಯಾವ ರೀತಿಯಾಗಿ ಸುಂದರವನ್ನ ಕಾಡುತ್ತಾನೋ ಅದೇ ರೀತಿಯಾಗಿ ಇನ್ ದ ಸೇಮ್ ವೇ ಅ ಸೆಂಟೆನ್ಸ್ ಬಿಕಮ್ ಬ್ಯೂಟಿಫುಲ್, ಒಂದು ವ್ಯಾಖ್ಯೆ ಸುಂದರವಾಗಿ ಕಾಣಬೇಕಾದ್ರೆ ವೆನ್ ವಿ ಯೂಸ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿ ನೋಡ್ತೀವಿ. ಒಂದು ಭಾಷೆ ಸುಂದರವಾಗಿ ಕಾಣಬೇಕಾದ್ರೆ ನಾವು ಫಿಗರ್ ಆಫ್ ಸ್ಪೀಚ್ ನ ಬಳಕೆ ಮಾಡಬೇಕು, ಅಲಂಕಾರವನ್ನ ಬಳಕೆ ಮಾಡ್ಬೇಕಂತ ಹೇಳಿ ನೋಡ್ತೀವಿ. ಉದಾಹರಣೆ ನೋಡ್ತೀವಿ, ಎಕ್ಸಾಂಪಲ್ ಹಿರಾನ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಹಿರಾನ್ ಲೈಕ್ ದ ವಿಂಡ್ ಅಂತ ಹೇಳಿ ನೋಡ್ತೀವಿ. ಹಿರಾನ್ ಲೈಕ್ ದ ವಿಂಡ್ ಅಂತ ಹೇಳಿ ಇವೆರಡನ್ನ ನೀವು ಗಮನಿಸಬೇಕು. ಹಿರಾನ್ ಅಂತಕ್ಕಂಥದ್ದು ಒಂದು ಸರಳ ಪದ, ಅದೇ ರೀತಿಯಾಗಿ ಅಲಂಕಾರವನ್ನ ಬಳಸಿದಾಗ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಅಲಂಕಾರಗಳ ವಿಧಗಳು. ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ಏನದಂದ್ರೆ ಯಾರು ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲ, ನೌನ್, ಅದೇ ರೀತಿಯಾಗಿ ಪ್ರೊನೌನ್ಗಳ ಬಗ್ಗೆ, ವರ್ಬ್ಗಳ ಬಗ್ಗೆ, ಅಡ್ಜೆಕ್ಟಿವ್ಗಳ ಬಗ್ಗೆ, ಇವುಗಳನ್ನ ಯಾವ ರೀತಿಯಾಗಿ ಗುರುತಿಸಬೇಕಂತ ಹೇಳಿ ನಾನು ಅಲ್ಲಿ ತಿಳಿಸಿದ್ದೇನೆ. ಅದನ್ನ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ ಆಫ್ ಸ್ಪೀಚ್. ಈ ಫಿಗರ್ ಆಫ್ ಸ್ಪೀಚ್ಗಳು ಏನಂದ್ರೆ 20ಕ್ಕಿಂತ ಹೆಚ್ಚಿವೆ, ಮೋರ್ ದೆನ್ 20+ ಇವೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ 8 ಪ್ರಮುಖವಾಗಿರ್ತಕ್ಕಂಥದ್ದು. ಇವುಗಳನ್ನು ನೋಡೋಣ ಯಾವುವು ಅಂತ ಹೇಳಿ ಮೊದಲು ನೋಡೋಣ. ಮೊದಲನೇದು ಸಿಮಿಲಿ, ಇದನ್ನ ಕನ್ನಡದಲ್ಲಿ ಉಪಮೇಯ. ಎರಡನೇದು ಮೆಟಾಫಾರ್, ಕನ್ನಡದಲ್ಲಿ ರೂಪಕ. ಮೂರನೇದು ಪರ್ಸನಾಲಿಫಿಕೇಶನ್, ಮಾನವೀಕರಣ. ನಾಲ್ಕನೇದು ಅಲಿಟ್ರೇಷನ್, ಅನುಪ್ರಾಸ. ಐದನೇದು ಹೈಪರ್ಬೋಲೆ, ಅತಿಶಯೋಕ್ತಿ. ಆರನೇದು ಒನೋಮೆಟೋಫಿಯಾ, ಶಬ್ದಾನುಕರಣ. ಏಳನೇದು ಐರೋನಿ, ವ್ಯಂಗ್ಯ. ಎಂಟನೆಯದು ಆಕ್ಸಿಮೊರಾನ್, ವಿರೋಧಾಭ್ಯಾಸ ಅಂತಕ್ಕಂಥದ್ದು. ಈ ಒಂದು 8 ಫಿಗರ್ ಆಫ್ ಸ್ಪೀಚ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದು ಸಿಮಿಲಿ. ಸಿಮಿಲಿ ಅಂದ್ರೆ ಕನ್ನಡದಲ್ಲಿ ಉಪಮೇಯ ಅಂತಕ್ಕಂಥದ್ದು. ಡೆಫಿನೇಷನ್ ಆಫ್ ಸಿಮಿಲಿ ಬಗ್ಗೆ ನೋಡೋಣ. ಸಿಮಿಲಿ ಇಸ್ ಅ ಫಿಗರ್ ಆಫ್ ಸ್ಪೀಚ್ ದಟ್ ಕಂಪೇರ್ ಟು ಡಿಫರೆಂಟ್ ಥಿಂಗ್ಸ್ ಅಂತಕ್ಕಂಥದ್ದು. ಇದು ಎರಡು ವಸ್ತುಗಳನ್ನ ಕಂಪೇರ್ ಮಾಡ್ತಕ್ಕಂಥದ್ದು. ಯೂಸಿಂಗ್ ಲೈಕ್ ಆರ್ ಆಸ್ ಅಂತ ಹೇಳಿ ನಾವು ನೋಡ್ತೀವಿ. ಈ ಒಂದು ಲೈಕ್ ಮತ್ತು ಆಸ್ ಅನ್ನ ಬಳಕೆ ಮಾಡಿಕೊಂಡು ಏನದ ಅಂದ್ರ ಎರಡು ವಸ್ತುಗಳನ್ನ ಏನದಂದ್ರ ಕಂಪೇರ್ ಅನ್ನ ಮಾಡ್ತಕ್ಕಂಥದ್ದು. ಎರಡು ವಸ್ತುಗಳನ್ನ ಹೋಲಿಸುವುದನ್ನೇ ಏನಂತೇಳಿ ಕರೀತಾರೆ ಅಂದ್ರ ಸಿಮಿಲಿ ಎಂದು ಕರೆಯುತ್ತಾರೆ ಅಂತ ಹೇಳಿ ನೋಡ್ತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ಎರಡು ವಿಭಿನ್ನ ವಸ್ತುಗಳು ಹಾಗೆ ಮತ್ತು ಅಂತೆ, ಲೈಕ್ ಆಸ್ ಅನ್ನ ಬಳಸಿ ಹೋಲಿಸುವುದನ್ನೇ ಏನಂತೇಳಿ ಕರೀತಾರೆ ಅಂದ್ರ ಉಪಮೇಯ, ಸಿಮಿಲಿ ಎಂದು ಕರೆಯುತ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಇವುಗಳನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಲೈಕ್ ಮತ್ತು ಆಸ್ ಬಂದ್ರೆ ಏನಂದ್ರೆ ನಾವು ಇವುಗಳನ್ನ ಈಸಿಯಾಗಿ ಹೋಲಿಸಲಾಗಿದೆ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಎಕ್ಸಾಂಪಲ್ ನ ನೋಡೋಣ. ಎಕ್ಸಾಂಪಲ್ಸ್ ನೋಡ್ತೀವಿ. ಹಿ ಇಸ್ ಬ್ರೇವ್ ಲೈಕ್ ಅ ಲಾಯನ್. ಇಲ್ಲಿ ನಾವು ನೋಡ್ತೀವಿ ಲೈಕ್ ಅನ್ನ ಬಳಸಿ ಲಾಯನ್ ಅಂತ ಹೇಳಿ ನಾವು ನೋಡ್ತೀವಿ. ಅವನು ಸಿಂಹದಂತೆ ಧೈರ್ಯವಂತ. ಇಲ್ಲಿ ಅವನನ್ನ ಯಾರಿಗೆ ಹೋಲಿಸಲಾಗಿದೆ ಅಂದ್ರೆ ಸಿಂಹಕ್ಕೆ ಹೋಲಿಸಲಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಬಾರಿ ಏನಂದ್ರ ಲೈಕ್ ಬಂದ್ರೆ ನಾವು ಅದನ್ನ ಸಿಮಿಲಿ ಅಂತ ತಿಳ್ಕೊಬಾರ್ದು. ಉದಾಹರಣೆಗೆ ಹಿ ಲೈಕ್ ಫ್ರೂಟ್ ಅಂತ ಹೇಳಿ ನೋಡ್ತೀವಿ, ಆದ್ರೆ ಇದು ಸಿಮಿಲಿ ಆಗೋದಿಲ್ಲ. ಏಕೆಂದ್ರೆ ಇಲ್ಲಿ ಯಾವುದೇ ಒಂದು ವಸ್ತುಗೆ ಹೋಲಿಕೆ ಮಾಡುವುದಿಲ್ಲ, ಹಾಗಾಗಿ ಇದು ಸಿಮಿಲಿ ಆಗುವುದಿಲ್ಲ. ಲೈಕ್ ಬಳಸಿದಾಗ ನಾವು ಸಿಮಿಲಿ ಅಂತೇಳಿ ತಿಳ್ಕೊಬಾರ್ದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಿ ಇಸ್ ಬ್ಯೂಟಿಫುಲ್ ಲೈಕ್ ಅ ರೋಸ್ ಅಂತಕ್ಕಂಥದ್ದು. ಅವಳು ಗುಲಾಬಿ ಅಂತೆ ಸುಂದರಳು ಅಂತ ಹೇಳಿ ನೋಡ್ತೀವಿ. ಇಲ್ಲಿಯೂ ಕೂಡ ಏನದಂದ್ರ ಅವಳನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂದ್ರೆ ಗುಲಾಬಿಗೆ ಹೋಲಿಕೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಿ ರನ್ಸ್ ಲೈಕ್ ದ ವಿಂಡ್. ಅವನು ಗಾಳಿಯಂತೆ ಓಡುತ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಅವನಿಗೆ ಲೈಕ್ ಅನ್ನ ಬಳಸಿ ಯಾವುದಕ್ಕೆ ಹೋಲಿಕೆಯನ್ನ ಮಾಡಲಾಗಿದೆ ಅಂದ್ರೆ ಗಾಳಿಗೆ ಹೋಲಿಕೆ ಮಾಡಲಾಗಿದೆ. ಅವನು ಗಾಳಿಯಂತೆ ಓಡುತ್ತಾನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಿ ಇಸ್ ಆಸ್ ಸ್ವೀಟ್ ಆಸ್ ಹನಿ ಅಂತಕ್ಕಂಥದ್ದು. ಇಲ್ಲಿ ಅವಳು ಜೇನು ಹಣ್ಣಿನಷ್ಟು ಸಿಹಿ. ಇಲ್ಲಿ ಅವಳನ್ನ ಯಾರಿಗೆ ಹೋಲಿಕೆಯನ್ನ ಮಾಡಲಾಗಿದೆ ಅಂದ್ರೆ ಜೇನು ಹಣ್ಣಿಗೆ ಹೋಲಿಕೆಯನ್ನ ಮಾಡಿರ್ತಕ್ಕಂಥದ್ದು.
ಹಾಗಾದ್ರೆ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಲೈಕ್ ಮತ್ತು ಆಸ್ ಅನ್ನ ಬಳಸಿದಾರೆ ಅಂದ್ರೆ ನಾವು ಇವುಗಳನ್ನ ಇಲ್ಲಿ ಹೋಲಿಸಲಾಗಿದೆ ಅಂತೇಳಿ ತಿಳ್ಕೊಂಡು ಇಲ್ಲಿ ಇವುಗಳು ಹೋಲಿಸಲಾಗಿದೆ ಅಂತೇಳಿ ತಿಳ್ಕೊಬೇಕು. ಈ ರೀತಿಯ ವ್ಯಾಖ್ಯಾಗ ಇದನ್ನ ಸಿಮಿಲಿ ಅಂತೇಳಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ ಮೆಟಾಫೋರ್. ಮೆಟಾಫೋರ್ ಅಂದ್ರೆ ಕನ್ನಡದಲ್ಲಿ ರೂಪಕ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಮಿಲಿ ಮತ್ತು ರೂಪಕದಲ್ಲಿ ಏನದಂದ್ರ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಇವೆರಡನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಮೆಟಾಫಾರ್ ಎಂದರೆ ಏನು ಅಂತ ಹೇಳಿ ನೋಡೋಣ. ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ಒನ್ ಥಿಂಗ್ಸ್ ಈಸ್ ಡೈರೆಕ್ಟ್ಲಿ ಸ್ಟೇಟೆಡ್ ಆಸ್ ಅನದರ್ ಟು ಎಕ್ಸ್ಪ್ರೆಸ್ ಇಟ್ಸ್ ಕ್ವಾಲಿಟಿ ಈಸ್ ಕಾಲ್ಡ್ ಮೆಟಾಫೋರ್ ಅಂತಕ್ಕಂಥದ್ದು. ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನಂತೆ ನೇರವಾಗಿ ಹೇಳಿ ಅದರ ಗುಣವನ್ನ ವ್ಯಕ್ತಪಡಿಸ್ತಕ್ಕಂಥ ಅಲಂಕಾರವನ್ನೇ ಏನಂತೇಳಿ ಕರೀತಾರೆ ಅಂದ್ರ ಮೆಟಾಫಾರ್, ರೂಪಕ ಅಲಂಕಾರ ಅಂತೇಳಿ ಕರೆಯುತ್ತಾರೆ. ಇದನ್ನ ಎಕ್ಸಾಂಪಲ್ ಮುಖಾಂತರ ನಾವು ಕಲ್ಕೊತಾ ಹೋಗೋಣ. ಅಂದ್ರೆ ಇಲ್ಲಿ ಸಿಮಿಲಿ ಮತ್ತು ರೂಪಕ ಇವೆರಡನ್ನ ಡಿಫ್ರೆನ್ಸ್ ಅನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಯಾವುದು ಸಿಮಿಲಿ ಮತ್ತು ಯಾವುದು ಮೆಟಾಫೋರ್ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ ಅನ್ನು ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಮೆಟಾಫೋರ್. ನಾನು ಸಿಮಿಲಿ ಮತ್ತು ಮೆಟಾಫೋರ್ ಎರಡನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಇಲ್ಲಿ ನಾವು ಕ್ಲಿಯರ್ ಆದ್ರೆ ಈಸಿಯಾಗಿ ಅರ್ಥವನ್ನ ಮಾಡ್ಕೋಬಹುದು. ಸಿಮಿಲಿ ನೋಡ್ತೇವೆ ಮೊದಲ ಎಕ್ಸಾಂಪಲ್. ಹಿ ಇಸ್ ಬ್ರೇವ್ ಲೈಕ್ ಅ ಲಾಯನ್. ಇಲ್ಲಿ ಅವನ್ನ ಸಿಂಹಕ್ಕೆ ಹೋಲಿಸಲಾಗತಕ್ಕಂಥದ್ದು ನೋಡ್ತೀವಿ. ಅವನು ಸಿಂಹದಂತೆ ಧೈರ್ಯವಂತ. ಆದ್ರೆ ಮೆಟಾಫಾರ್ ರೂಪಕಕ್ಕೆ ಬಂದಾಗ ಹಿ ಇಸ್ ಅ ಲಾಯನ್ ಅಂತಕ್ಕಂಥದ್ದು ಇಲ್ಲಿ ಅವನನ್ನ ಸಿಂಹಕ್ಕೆ ಹೋಲಿಸಲಾಗಿತ್ತು. ಇಲ್ಲಿ ನೇರವಾಗಿ ಹೇಳ್ತಕ್ಕಂಥದ್ದು ಅಂದ್ರೆ ಹಿ ಇಸ್ ಅ ಲಾಯನ್, ಅವನೇ ಸಿಂಹ ಅಂತೇಳಿ ಹೇಳ್ತಕ್ಕಂಥದ್ದು ರೂಪಕದಲ್ಲಿ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ ಮೆಟಾಫೋರ್ ನಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ, ಸಿ ಇಸ್ ಬ್ಯೂಟಿಫುಲ್ ಲೈಕ್ ಅ ರೋಸ್ ಅಂತ ಹೇಳಿ ನಾವು ನೋಡಿದೀವಿ. ಅವಳ ಗುಲಾಬಿ ಅಂತೆ ಸುಂದರಳು ಅಂತ ಹೇಳಿ ನಾವು ನೋಡಿದೀವಿ ಈಗಾಗಲೇ. ಆದ್ರೆ ಇಲ್ಲಿ ಅವಳು ಗುಲಾಬಿ ಅಂತೆ ಸುಂದರಳಲ್ಲ, ಬದಲಿಗೆ ಅವಳೇ ಗುಲಾಬಿ ಅಂತ ಹೇಳ್ತಕ್ಕಂಥದ್ದು ನೇರವಾಗಿ ಸಿ ಇಸ್ ಅ ರೋಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಹಿ ರನ್ಸ್ ಲೈಕ್ ದ ವಿಂಡ್, ಅವನು ಗಾಳಿಯಂತೆ ಓಡುತ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಆದರೆ ರೂಪಕದಲ್ಲಿ ಅವನನ್ನೇ ಗಾಳಿಗೆ ಹೋಲಿಸ್ತಕ್ಕಂಥದ್ದು. ಹಿ ಇಸ್ ದ ವಿಂಡ್ ವೆನ್ ಹಿ ರನ್ಸ್, ಅವನು ಓಡಿದಾಗ ಗಾಳಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ತೀವಿ ಸಿ ಇಸ್ ಆಸ್ ಸ್ವೀಟ್ ಆಸ್ ಹನಿ ಅಂತ ಹೇಳಿ ನೋಡ್ತೀವಿ. ಆದ್ರೆ ಇಲ್ಲಿ ಅವಳು ಹನಿ, ಅವಳು ಜೇನು ಅಂತಕ್ಕಂಥದ್ದು. ಸಿ ಇಸ್ ಹನಿ ಅಂತಕ್ಕಂಥದ್ದು ಮೊದಲು ಅವಳನ್ನ ಜೇನು ಹಣ್ಣಿನಷ್ಟು ಸಿಹಿ ಅಂತೇಳಿ ಜೇನು ಹಣ್ಣಿಗೆ ಹೋಲಿಸಲಾಗ್ತಿತ್ತು. ಆದ್ರೆ ಇಲ್ಲಿ ರೂಪಕದಲ್ಲಿ ಹಾಗಲ್ಲ, ನೇರವಾಗಿ ಏನದಂದ್ರ ಅವಳು ಜೇನು ಅಂತೇಳಿ ಕರಿತಕ್ಕಂಥದ್ದು. ಇದನ್ನ ಅರ್ಥ ಮಾಡಿಕೊಂಡ್ರಿ ಅನ್ಕೋತಾ ನೆಕ್ಸ್ಟ್ ಮುಂದಿನಕ್ಕೆ ಬರ್ತೀನಿ. ಪರ್ಸನಾಲಿಫಿಕೇಶನ್, ಮಾನವೀಕರಣ ನೋಡ್ತೀವಿ. ಗಿವಿಂಗ್ ಹ್ಯೂಮನ್ ಆಕ್ಷನ್ ಆರ್ ಫೀಲಿಂಗ್ಸ್ ಟು ಥಿಂಗ್ಸ್ ದಟ್ ಆರ್ ನಾಟ್ ಹ್ಯೂಮನ್ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ದಟ್ ಆರ್ ನಾಟ್ ಹ್ಯೂಮನ್ ಅಂತಕ್ಕಂಥದ್ದು ಮನುಷ್ಯರಲ್ಲದ ವಸ್ತುಗಳಿಗೆ ಮಾನವರ ಕ್ರಿಯೆಗಳನ್ನ ಮತ್ತು ಫೀಲಿಂಗ್ಗಳನ್ನ ಭಾವನೆಗಳನ್ನ ನೀಡುವುದನ್ನೇ ಏನಂತೇಳಿ ಕರೀತಾರಂದ್ರ ಪರ್ಸನಾಲಿಫಿಕೇಶನ್, ಮಾನವೀಕರಣ ಅಂತಕ್ಕಂಥದ್ದು. ಮಾನವರಲ್ಲದ ವಸ್ತುಗಳಿಗೆ ಮಾನವನ ಕ್ರಿಯೆಗಳು ಅಥವಾ ಭಾವನೆಗಳನ್ನ ನೀಡುವುದೇ ಮಾನವೀಕರಣ ಅಲಂಕಾರ ಅಂತಕ್ಕಂಥದ್ದು. ಇದು ಈಸಿಯಾಗಿ ನಾವು ಐಡೆಂಟಿಫೈನ ಮಾಡಬಹುದು. ಅಂದ್ರೆ ಇಲ್ಲಿ ಮನುಷ್ಯರಲ್ಲದ ವಸ್ತುಗಳಿಗೆ ಅಂದ್ರೆ ಜಡ ವಸ್ತುಗಳಿಗೆ ಏನದಂದ್ರ ಅವುಗಳನ್ನ ಮಾನವನ ಕ್ರಿಯೆಗಳನ್ನ ನೀಡ್ತಕ್ಕಂಥದ್ದು, ಭಾವನೆಗಳನ್ನ ನೀಡಿ ಹೇಳ್ತಕ್ಕಂಥದ್ಕೆ ಏನಂತೇಳಿ ಕರೀತಾರ ಅಂದ್ರ ಪರ್ಸನಾಲಿಫಿಕೇಶನ್. ಉದಾಹರಣೆಗಳನ್ನ ನೋಡೋಣ. ಉದಾಹರಣೆಗಳ ಮೂಲಕ ನಾವು ಈಸಿಯಾಗಿ ಅರ್ಥವನ್ನ ಮಾಡಿಕೊಳ್ಳೋಣ. ಇಲ್ಲ ನೋಡ್ತೀವಿ ಉದಾಹರಣೆ. ಪರ್ಸನಾಲಿಫಿಕೇಶನ್ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಮತ್ತು ಹ್ಯೂಮನ್ ಆಕ್ಷನ್ ಇದ್ರೆ ಇದನ್ನ ನಾವು ಪರ್ಸನಾಲಿಫಿಕೇಶನ್ ಅಂತೇಳಿ ಕರಿಬಹುದು. ಅಂದ್ರೆ ಜಡ ವಸ್ತು ಮತ್ತು ಮಾನವನ ಕ್ರಿಯೆಗಳನ್ನ ಸೇರಿಸಿ ಹೇಳ್ತಕ್ಕಂಥದ್ದು ಏನಂದ್ರೆ ಮಾನವೀಕರಣ. ಉದಾಹರಣೆ ನೋಡ್ತೀವಿ. ದ ಸನ್ ಸ್ಮೈಲ್ಡ್ ಅಟ್ ಅಸ್ ಅಂತಕ್ಕಂಥದ್ದು ಸೂರ್ಯ ನಮ್ಮತ್ತ ನಕ್ಕಿದನು ಅಂತಕ್ಕಂಥದ್ದು. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ ಸೂರ್ಯ ಆದ್ರೆ, ಅದೇ ರೀತಿಯಾಗಿ ಇಲ್ಲಿ ಹ್ಯೂಮನ್ ಆಕ್ಷನ್ ಅನ್ನ ಹೇಳಿರ್ತಕ್ಕಂಥದ್ದು ನೋಡ್ತೀವಿ. ಅವನು ನಮ್ಮತ್ತ ನೋಡಿ ನಕ್ಕಿದನು ಅಂತಕ್ಕಂಥದ್ದು ಸ್ಮೈಲ್ಡ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದ ವಿಂಡ್ ವಿಸ್ಪರ್ಡ್ ಇನ್ ಮೈ ಇಯರ್ ಅಂತಕ್ಕಂಥದ್ದು. ಇಲ್ಲಿ ವಿಂಡ್ ಅಂತಕ್ಕಂಥದ್ದು ನಾನ್ ಲಿವಿಂಗ್ ಥಿಂಗ್ಸ್. ಅದೇ ರೀತಿಯಾಗಿ ವಿಸ್ಪರ್ಡ್ ಅಂತ ಹೇಳಿ ನಾವು ನೋಡ್ತೀವಿ ಇನ್ ಮೈ ಇಯರ್ ಅಂತ ಹೇಳಿ ನೋಡ್ತೀವಿ, ನನ್ನ ಕಿವಿಯಲ್ಲಿ ಪಿಸುಗೂಡಿತು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದ ಫ್ಲವರ್ಸ್ ಡಾನ್ಸ್ ಇನ್ ದ ಬ್ರಿಡ್ಜ್, ಹೂಗಳು ಗಾಳಿಯಲ್ಲಿ ಕುಣಿದವು ಅಂತಕ್ಕಂಥದ್ದು. ಹೂವುಗಳು ಗಾಳಿ ಬೀಸಿದಾಗ ಮೂವ್ಮೆಂಟ್ ಅನ್ನ ಮಾಡಬಹುದು, ಆದ್ರೆ ಅವು ಕುಣಿಗಳು ಸಾಧ್ಯವಿಲ್ಲ. ಇಲ್ಲಿ ಕುಣಿದವು ಅಂತಕ್ಕಂಥದ್ದು ಮಾನವನ ಕ್ರಿಯೆಗಳು, ಹೂಗಳು ಗಾಳಿಯಲ್ಲಿ ಕುಣಿದವು ಅಂತಕ್ಕಂಥದ್ದು. ಈ ರೀತಿಯಾಗಿ ನಾನ್ ಲಿವಿಂಗ್ ಥಿಂಗ್ಸ್ ಮತ್ತೇನಂದ್ರ ಹ್ಯೂಮನ್ ಆಕ್ಷನ್ ನ ಸೇರಿಸಿ ಹೇಳ್ತಕ್ಕಂಥದಕ್ಕೆ ಏನಂತ ಕರೀತಾರೆ ಅಂದ್ರೆ ಪರ್ಸನಾಲಿಫಿಕೇಶನ್. ಅದೇ ರೀತಿಯಾಗಿ ದ ರೇನ್ ಕ್ರೈಡ್ ಆಲ್ ನೈಟ್ ಅಂತಕ್ಕಂಥದ್ದು, ಮಳೆ ರಾತ್ರಿ ತುಂಬಾ ಹತ್ತಿತ್ತು ಅಂತಕ್ಕಂಥದ್ದು. ಇಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ಇವುಗಳನ್ನ ಹತ್ತಿತ್ತು ಅಂತ ಹೇಳಿ ಹ್ಯೂಮನ್ ಆಕ್ಷನ್ ಅನ್ನ
ಸೇರಿಸಿ ಹೇಳ್ತಕ್ಕಂಥದ್ದು. ಮಳೆ ಅಂತಕ್ಕಂಥದ್ದು ನಾನ್ ಲಿವಿಂಗ್ ಥಿಂಗ್ಸ್. ಅದೇ ರೀತಿಯಾಗಿ ಅತ್ತಿತ್ತು ಅಂತಕ್ಕಂಥದ್ದು ಏನಿದು ಹ್ಯೂಮನ್ ಆಕ್ಷನ್ ಅಳ್ತಕ್ಕಂಥದ್ದಾಗಿರ್ಬೋದು, ನಗ್ತಕ್ಕಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ಕುಣಿತಕ್ಕಂಥದ್ದು ಇವೆಲ್ಲ ಹ್ಯೂಮನ್ ಆಕ್ಷನ್ಗಳು. ಹಾಗಾಗಿ ನಾನ್ ಲಿವಿಂಗ್ ಥಿಂಗ್ಸ್ ಪ್ಲಸ್ ಹ್ಯೂಮನ್ ಆಕ್ಷನ್ನ ಸೇರಿಸಿ ಹೇಳ್ತಕ್ಕಂಥದ್ದೇ ಪರ್ಸನಲಿಫಿಕೇಶನ್. ನಾವು ಈಸಿಯಾಗಿ ಇದನ್ನ ಐಡೆಂಟಿಫೈನ ಮಾಡ್ಬೋದು. ಹೈಪರ್ಬೋಲೆ ಅತಿಶಯೋಕ್ತಿ ಅಂತ ಹೇಳಿ ನಾವು ನೋಡ್ತೀವಿ. ಅಂದ್ರೆ ಹೈಪರ್ಬೋಲೆ ಅಂದ್ರೆ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು, ಅತಿಯಾಗಿ ಹೇಳುವುದು, ಟೂ ಮಚ್ ಸೇಯಿಂಗ್ ಅಂತಕ್ಕಂಥದ್ದು. Hyperbole is a figure of speech in which idea are exaggerated for emphasis or effect ಅಂತಕ್ಕಂಥದ್ದು. ಅತಿಯಾಗಿ ಹೇಳುವ ಮೂಲಕ ವಿಷಯವನ್ನ ಒತ್ತಿ ಹೇಳುವ ಅಲಂಕಾರವನ್ನ ಏನಂತ ಕರೀತಾರೆ ಅಂದ್ರೆ ಹೈಪರ್ಬೋಲೆ ಎನ್ನುತ್ತಾರೆ ಅಂತಕ್ಕಂಥದ್ದು. ಉದಾಹರಣೆ ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಹೈಪರ್ಬೋಲೆ. ಎಕ್ಸಾಂಪಲ್ಸ್ ಆಫ್ ಹೈಪರ್ಬೋಲೆ. ಐ ಹ್ಯಾವ್ ಟೋಲ್ಡ್ ಯು 1000 ಟೈಮ್ಸ್. ಒಂದು ಕೆಲಸ ಆಗದಿದ್ದಾಗ ಏನದಂದ್ರೆ ನಾನು ನಿನಗೆ 1000 ಬಾರಿ ಹೇಳಿದ್ದೇನೆ ಅಂತಕ್ಕಂಥದ್ದು. ಕೇವಲ 1 ಅಥವಾ 2 ಬಾರಿ ಹೇಳಿರ್ಬೋದು, ಆದರೆ ಅದನ್ನ ಒತ್ತಿಯಾಗಿ ಹೆಚ್ಚಿಗೆ ಹೇಳ್ತಕ್ಕಂಥದ್ದು. ನಾನು ನಿನಗೆ 1000 ಬಾರಿ ಹೇಳಿದ್ದೇನೆ, ಅದನ್ನ ಮಾಡಬೇಡ ಅಂತೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಐ ಹ್ಯಾವ್ ಟೋಲ್ಡ್ ಯು 1000 ಟೈಮ್ಸ್. ಇಲ್ಲಿ ಒತ್ತಿ ಹೇಳ್ತಕ್ಕಂಥದ್ದು, ಅತಿಯಾಗಿ ಹೇಳ್ತಕ್ಕಂಥದಕ್ಕೆ ಏನಂತ ಕರೀತಾರೆ ಅಂದ್ರೆ ಹೈಪರ್ಬೋಲೆ. ಹೈಪರ್ಬೋಲೆ ಟೂ ಮಚ್ ಸೇಯಿಂಗ್, ಅತಿಯಾಗಿ ಹೇಳುವುದು. ಅದೇ ರೀತಿಯಾಗಿ ಶಿ ಕ್ರೈಡ್ ಅ ರಿವರ್ ಆಫ್ ಟಿಯರ್ಸ್ ಅಂತಕ್ಕಂಥದ್ದು. ಅವಳು ನದಿಯಷ್ಟು ಕಣ್ಣೀರು ಹಾಕಿದಳು ಅಂತಕ್ಕಂಥದ್ದು. ಇಲ್ಲಿ ಅತಿಯಾಗಿ ಹೇಳ್ತಕ್ಕಂಥದ್ದು, ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ರೀತಿಯಾಗಿ ನಾವು ಕಂಡು ಬಂದ್ರೆ ಇದನ್ನ ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು ಹೈಪರ್ಬೋಲೆ ಅಂತಕ್ಕಂಥದ್ದು. ಶಿ ಕ್ರೈಡ್ ಅ ರಿವರ್ ಆಫ್ ಟಿಯರ್ಸ್, ಅವಳು ನದಿಯಷ್ಟು ಕಣ್ಣೀರು ಹಾಕಿದಳು ಅಂತಕ್ಕಂಥದ್ದು. ಹಾಗಾದ್ರೆ ನದಿಯಷ್ಟು ಕಣ್ಣೀರು ಹಾಕಲು ಸಾಧ್ಯವಿರುವುದಿಲ್ಲ. ಹಾಗಾಗಿ ಏನಂದ್ರೆ ಅತಿಯಾಗಿ ಹೇಳ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಈ ರೀತಿಯ ವ್ಯಾಖ್ಯೆಗಳನ್ನ ಗುರುತಿಸಿದ ನಾವು ಈಸಿಯಾಗಿ ನಾವು ಯಾವ ರೀತಿಯ ವ್ಯಾಖ್ಯೆ ಅಂದ್ರೆ ಇದು ಹೈಪರ್ಬೋಲೆ ಅಲಂಕಾರ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಅದೇ ರೀತಿಯಾಗಿ ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಫಾರ್ 1000 ಇಯರ್ಸ್ ಅಂತ ಹೇಳಿ ನೋಡ್ತೀವಿ. ಅವನು 1000 ವರ್ಷಗಳಿಂದ ಏನು ಮಾಡುತ್ತಾನೆ. ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಫಾರ್ 1000 ಇಯರ್ಸ್ ಅಂತ ಹೇಳಿ ನೋಡ್ತೀವಿ. ಅವನು 1000 ವರ್ಷಗಳಿಂದ ಏನು ಮಾಡುತ್ತಾನೆ ಅಂತಕ್ಕಂಥದ್ದು. ಇಲ್ಲಿಯೂ ಕೂಡ ಏನಂದ್ರೆ ಅತಿಯಾಗಿ ಹೇಳುವುದನ್ನು ನೋಡ್ತೀವಿ. ಟೂ ಮಚ್ ಸೇಯಿಂಗ್ ಅಂದ್ರೆ ಇಲ್ಲಿ 1000 ವರ್ಷ ಮನುಷ್ಯ ಬದುಕಲು ಸಾಧ್ಯವಿಲ್ಲ, ಆದ್ರೂ ಕೂಡ ಅವನು 1000 ವರ್ಷಗಳಿಂದ ಏನು ಮಾಡುತ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ರೀತಿಯ ವ್ಯಾಖ್ಯೆಗಳು ಕೊಟ್ಟರೆ ಐಡೆಂಟಿಫೈನ ಮಾಡಿ ಅಲಂಕಾರ ಯಾವುದು ಅಂದ್ರೆ ನಾವು ಈಸಿಯಾಗಿ ಹೈಪರ್ಬೋಲೆ ಅಂತೇಳಿ ಐಡೆಂಟಿಫೈನ ಮಾಡ್ಬೋದು. ಅನುಪ್ರಾಸ ಅಂತೇಳಿ ನೋಡ್ತೀವಿ. ಅಲಿಟ್ರೇಷನ್ ರಿಪಿಟೇಷನ್ ಆಫ್ ದ ಇನಿಷಿಯಲ್ ಕಾನ್ಸೋನೆಂಟ್ ಸೌಂಡ್ಸ್ ಇನ್ 2 more than ವರ್ಡ್ಸ್ ಪ್ಲೇಸ್ ಕ್ಲೋಸ್ ಟುಗೆದರ್ ಅಂತಕ್ಕಂಥ ರಿಪಿಟೇಷನ್ ಆಫ್ ದ ಇನಿಷಿಯಲ್ ಕಾನ್ಸೋನೆಂಟ್ ಸೌಂಡ್ಸ್. ಕಾನ್ಸೋನೆಂಟ್ ಸೌಂಡ್ಸ್ ಅಂದ್ರೆ ಗೊತ್ತಿರಬೇಕು, ವ್ಯಂಜನ ಅಕ್ಷರಗಳು ಸ್ವರಗಳು ಬರ್ತಕ್ಕಂಥ ನೋಡ್ತೀವಿ. ಎ ಇ ಐ ಓ ಯು ಇವುಗಳನ್ನ ಬಿಟ್ಟು ಉಳಿದವು ಎಲ್ಲವೂ ಕೂಡ ಏನದಂದ್ರ ವ್ಯಂಜನಗಳು. ಇವುಗಳು 2 more ವರ್ಡ್ಸ್ ಪ್ಲೇಸ್ ಆಗ್ತಕ್ಕಂಥದಕ್ಕೆ ಏನಂತ ಹೇಳಿ ಕರಿತಾರೆ ಅಂದ್ರೆ ಟುಗೆದರ್. ಇವುಗಳನ್ನ ಅಲಿಟ್ರೇಷನ್ ಅಂತೇಳಿ ಕರಿತಕ್ಕಂಥದ್ದು. 1 ಅಥವಾ 2 ಹೆಚ್ಚಿನ ಪದಗಳಲ್ಲಿ ಪ್ರಾರಂಭದ ವ್ಯಂಜನ ಧ್ವನಿಯನ್ನ ಪುನರಾವರ್ತನೆ ಮಾಡುವುದನ್ನ ಏನಂತ ಕರೀತಾರೆ ಅಂದ್ರೆ ಅಲಿಟ್ರೇಷನ್ ಎಂದು ಕರೆಯುತ್ತಾರೆ. ಇದನ್ನ ನಾವು ಉದಾಹರಣೆ ಮೂಲಕ ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಉದಾಹರಣೆ ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಅಲಿಟ್ರೇಷನ್. ರಿಪೀಟ್ ದ ಫಸ್ಟ್ ಸೌಂಡ್ಸ್ ಅಂತ ಹೇಳಿ ನೋಡ್ತೀವಿ. ರಿಪೀಟ್ ದ ಫಸ್ಟ್ ಸೌಂಡ್ ಮೊದಲ ಧ್ವನಿ ಮರುಕಳಿಸುವುದು ಅಂತ ಕಂತೀವಿ. ಪೀಟರ್, ಪೈಪರ್, ಪೀಕ್ಡ್, ಪೀಕ್ ಆಫ್ ಪೀಕಲ್ಡ್, ಪೀಪರ್ಸ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಮೊದಲ ಅಕ್ಷರ ವ್ಯಂಜನಾಕ್ಷರ, ಪುನರ್ ಏನದಂದ್ರ ಬಾರಿ ಬಾರಿ ಏನದಂದ್ರೆ ಇದು ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಕಾಣ್ತೀವಿ. ಈ ರೀತಿಯಾಗಿ ಬಂದ್ರೆ ನಾವು ಈಸಿಯಾಗಿ ಅಲಿಟ್ರೇಷನ್ ಅಂತೇಳಿ ನಾವು ಐಡೆಂಟಿಫೈನ ಮಾಡಬಹುದು. ಅದೇ ರೀತಿಯಾಗಿ ಕನ್ನಡದಲ್ಲಿ ಬಂದಾಗ ನೋಡ್ತೀವಿ. ಬಿಂದು ಬಿತ್ತಿದ ಬಾಗಿಲು ಭಾಗ. ಇಲ್ಲಿಯೂ ಕೂಡ ಬಿ ಬಿ ಬಾ ಬಾ ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಸಿಶಲ್ಸ್ ಬೈ ದ ಸಿಶೋರ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿಯೂ ಕೂಡ ಎಸ್ ರಿಪೀಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಈ ರೀತಿಯಾಗಿ ಬಂದ್ರೆ ನಾವು ಈಸಿಯಾಗಿ ಅಲಿಟ್ರೇಷನ್ ಅಂತೇಳಿ ನಾವು ಐಡೆಂಟಿಫೈನ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಒನೋಮೋಟೋಫಿಯಾ ಶಬ್ದಾನುಕರಣ. ಒನೋಮೋಟೋಫಿಯಾ ಇಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ವರ್ಡ್ ಆರ್ ಫಾರ್ಮ್ ಟು ಇಮಿಟೇಟ್ ನ್ಯಾಚುರಲ್ ಸೌಂಡ್ಸ್ ಅಂತಕ್ಕಂಥದ್ದು. ಇಲ್ಲಿ ಇಮಿಟೇಟ್ ಮಾಡ್ತಕ್ಕಂಥದ್ದು ನ್ಯಾಚುರಲ್ ಸೌಂಡ್ಗಳನ್ನ. ಉದಾಹರಣೆಗೆ ಕ್ಯಾಟ್ ಸೌಂಡ್ ಆಗಿರ್ಬೋದು, ಇವುಗಳನ್ನ ಇಮಿಟೇಟ್ ಮಾಡತಕ್ಕಂಥದ್ದು ಬಂದಿದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಏನಂತೇಳಿ ಒನೋಮೋಟೋಫಿಯಾ ಅಂತ ಹೇಳಿ. ಒನೋಮೋಟೋಫಿಯಾ ಅಂದ್ರೆ ಸ್ವಾಭಾವಿಕ ಶಬ್ದಗಳನ್ನ ಅನುಕರಿಸಲು ರೂಪುಗೊಂಡಿರೋ ಪದಗಳ ಬಳಸುವ ವ್ಯಂಜನ ಚಾತುರ್ಯ ಅಂತಕ್ಕಂಥದ್ದು. ಎಕ್ಸಾಂಪಲ್ ನ ನೋಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಒನೋಮೋಟೋಫಿಯಾ. ದ ಡೋರ್ ಬ್ಯಾಂಗ್ ಲೌಡ್ಲಿ. ಇಲ್ಲಿ ಬ್ಯಾಂಗ್ ಅಂತಕ್ಕಂಥದ್ದು
ಡೋರ್ ಯಾವ ರೀತಿಯಾಗಿ ಶಬ್ದ ಮಾಡಿತು ಅಂದ್ರೆ ಬ್ಯಾಂಗ್ಡ್ ಲೌಡ್ಲಿ ಅಂತ ಹೇಳಿ ನೋಡ್ತೀವಿ. ಇದನ್ನ ನಾವು ಅನುಕರಿಸಲು ಸಾಧ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇದೊಂದು ಸ್ವಾಭಾವಿಕ ಶಬ್ದ. ಶಬ್ದವನ್ನ ಅನುಕರಿಸಲು ಪದಕ್ಕೆ ದ ವರ್ಡ್ ದಟ್ ಇಮಿಟೇಟ್ ಸೌಂಡ್ಸ್ ಅಂತ ಹೇಳಿ ನೋಡ್ತೀವಿ. ಈಸಿ ಟ್ರಿಕ್ಸ್ ಇದನ್ನ ಗುರುತಿಸ್ತಕ್ಕಂಥದ್ದು. ದ ಕ್ಯಾಟ್ ಮ್ಯಾವ್ಡ್ ಫಾರ್ ಫುಡ್, ಬೆಕ್ಕು ಆಹಾರಕ್ಕಾಗಿ ಮ್ಯಾವ್ ಅಂತ ಹೇಳಿ ಮಾಡಿತು ಅಂತಕ್ಕಂಥದ್ದು. ಇಲ್ಲಿ ಮ್ಯಾವ್ ಅಂತ ಹೇಳಿ ನಾವು ಅನುಕರಿಸ್ತಕ್ಕಂಥದ್ದು, ಬ್ಯಾಂಗ್ ಅಂತಕ್ಕಂಥದ್ದು ಅನುಕರಿಸ್ತಕ್ಕಂಥದ್ದು. ದ ಕ್ಲಾಕ್ ವೆನ್ ಟಿಕ್ ಟಾಕ್ ಆಲ್ ನೈಟ್ ಅಂತಕ್ಕಂಥದ್ದು, ಇಲ್ಲಿ ಟಿಕ್ ಟಾಕ್ ಅಂತ ಹೇಳಿ ನೋಡ್ತೀವಿ. ಇದು ಕೂಡ ನಾವು ಅನುಕರಿಸಲು ಸಾಧ್ಯವಾಗಿರ್ತಕ್ಕಂಥದ್ದು, ಇಮಿಟೇಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಐರೋನಿ ನೋಡ್ತೀವಿ, ವ್ಯಂಗ್ಯ ಅಂತ ಕರಿತಕ್ಕಂಥದ್ದು ಅಲಂಕಾರ. ಸೇಯಿಂಗ್ ಸಮಥಿಂಗ್ ಬಟ್ ಮೀನಿಂಗ್ ದ ಅಪೋಸಿಟ್ ಅಂತಕ್ಕಂಥ ನೋಡ್ತೀವಿ. ಹೇಳುವ ಪದ ಅರ್ಥ ನಿಜವಾದ ಹೇಳಿಕೆಗೆ ವಿರುದ್ಧವಾದಾಗ ಅದನ್ನ ಏನಂತೇಳಿ ಕರೀತಾರೆ ಅಂದ್ರೆ ವ್ಯಂಗ್ಯ, ಐರೋನಿ ಅಂತೇಳಿ ಕರಿತಕ್ಕಂಥದ್ದು. ಸೇಯಿಂಗ್ ಸಮಥಿಂಗ್ ಬಟ್ ಮೀನಿಂಗ್ ದ ಅಪೋಸಿಟ್ ಅಂತಕ್ಕಂಥದ್ದು, ಅಪೋಸಿಟ್ ಆಗಿ ಹೇಳ್ತಕ್ಕಂಥದ್ದೇ ವ್ಯಂಗ್ಯವನ್ನ ಮಾಡ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಐರೋನಿ. ಉದಾಹರಣೆ ನೋಡ್ತೀವಿ ನಾವು, ಎಕ್ಸಾಂಪಲ್ಸ್. ಓ ಗ್ರೇಟ್ ಐ ಮಿಸ್ ದ ಬಸ್ ಅಗೇನ್ ಅಂತಕ್ಕಂಥದ್ದು. ಓ ಗ್ರೇಟ್ ಐ ಮಿಸ್ ದ ಬಸ್ ಅಗೇನ್ ಅಂತಕ್ಕಂಥದ್ದು ಇಲ್ಲಿ ನಿರುಜ್ಜಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥ ನೋಡ್ತೀವಿ. ಓ ಗ್ರೇಟ್ ಐ ಮಿಸ್ ದ ಬಸ್ ಅಗೇನ್, ನಾನು ಮತ್ತೆ ಇವತ್ತು ಕೂಡ ಬಸ್ಸನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಓ ಗ್ರೇಟ್ ಅಂತ ಹೇಳ್ತಕ್ಕಂಥ ನೋಡ್ತೀವಿ, ಇಲ್ಲಿ ನಿಜಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ತೀವಿ ಇನ್ನೊಂದು, ಅ ಫೈರ್ ಸ್ಟೇಷನ್ ಕ್ಯಾಚಸ್ ಫೈರ್ಸ್ ಅಂತಕ್ಕಂಥದ್ದು. ಫೈರ್ ಸ್ಟೇಷನ್ ತನ್ನ ಸ್ವಂತ ಕಟ್ಟಡದಲ್ಲೇ ಬೆಂಕಿ ಹತ್ತಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದು. ಅ ಫೈರ್ ಸ್ಟೇಷನ್ ಕ್ಯಾಚಸ್ ಫೈರ್ಸ್ ಅಂದ್ರೆ ವ್ಯಂಗ್ಯವಾಗಿ ಹೇಳ್ತಕ್ಕಂಥ ವ್ಯಾಖ್ಯೆ ಕಂಡು ಬಂದ್ರೆ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು ಐರೋನಿ, ವ್ಯಂಗ್ಯ ಅಂತ ಹೇಳಿ. ಅದೇ ಆಕ್ಸಿಮರಾನ್ ನೋಡ್ತೀವಿ, ವಿರೋಧಾಭ್ಯಾಸ. ಆಕ್ಸಿಮರಾನ್, an oxymoron is a figure of speech in which two opposite or contradictory words are used together to express unique meanings ಅಂತ ಹೇಳಿ ನೋಡ್ತೀವಿ. ವಿರೋಧಾಭ್ಯಾಸ ಎಂದ್ರೆ ಎರಡು ವಿರುದ್ಧ ಅಥವಾ ವಿಭಿನ್ನ ಅರ್ಥ ಪದಗಳನ್ನ ಒಟ್ಟಿಗೆ ಬಳಸಿ ವಿಶೇಷ ಅರ್ಥವನ್ನ ತೋರಿಸುವ ವ್ಯಂಜನ ಚಾತುರ್ಯ. ಎರಡು ವಿಭಿನ್ನ ವಿರುದ್ಧವಾಗಿರ್ತಕ್ಕಂಥ ಪದಗಳನ್ನ ಬಳಸಿ ಹೇಳ್ತಕ್ಕಂಥದ್ದು. ಉದಾಹರಣೆ ನಾವು ನೋಡ್ತೀವಿ ಇಲ್ಲಿ ಈಸಿಯಾಗಿ ಅರ್ಥವನ್ನ ಮಾಡಿಕೊಳ್ಬಹುದು. ಇಲ್ಲಿ ನಾವು ನೋಡ್ತೀವಿ ಲಿವಿಂಗ್ ಡೆಡ್ ಅಂತ ಹೇಳಿ, ಇವು ಎರಡು ವಿರುದ್ಧ ಪದಗಳು. ಲಿವಿಂಗ್ ಡೆಡ್ ಬದುಕಿದ್ದು ಸತ್ತವರು. ಒರಿಜಿನಲ್ ಕಾಪಿ, ಒರಿಜಿನಲ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಕಾಪಿ ಮೂಲ ಪತ್ರಿಗಳು ಅಂತಕ್ಕಂಥದ್ದು. ಸೀರಿಯಸ್ ಅಂಡ್ ಫನ್ನಿ, ಇವುಗಳು ವಿರುದ್ಧ ಇರ್ತಕ್ಕಂಥದ್ದು. ಗಂಭೀರವಾಗಿ ಹಾಸ್ಯ. ಓಪನ್, ಕ್ಲೋಸ್ ಅಂತ ಹೇಳಿ ಬರ್ಬೇಕಿ ಸರ್, ಇಲ್ಲ ಓಪನ್ ಸೀಕ್ರೆಟ್, ಇದು ಕೂಡ ಆಗ್ತಕ್ಕಂಥದ್ದು ನೋಡ್ತೀವಿ, ವಿರುದ್ಧವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರುವ ರಹಸ್ಯ. ಡಾರ್ಕ್ ಮತ್ತು ಲೈಟ್, ಕತ್ತಲೆ ಬೆಳಕು. ಈ ರೀತಿಯಾಗಿ ಅಪೋಸಿಟ್ ವರ್ಡ್ಸ್ಗಳು ಟುಗೆದರ್ ಆಗಿರ್ತಕ್ಕಂಥದ್ದು ಕಂಡು ಬಂದ್ರೆ ನಾವು ಏನಂತ ಹೇಳಿ ಐಡೆಂಟಿಫೈನ ಮಾಡ್ಬೋದು, ಆಕ್ಸಿಮರ್ ಅಂತ ಹೇಳಿ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡಬಹುದು. ರೀತಿಯಾಗಿ ನೆಕ್ಸ್ಟ್ ಏನದ ಅಂದ್ರೆ ಇದರ ಮೇಲೆ MCQ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತವೆ ಅಂತ ಹೇಳಿ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ.